ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಸಮಯ 2 ಗಂಟೆ ಆಯ್ತಾ, 1:30 ಆಯ್ತಣ್ಣ? 2 ಗಂಟೆ ಆಯ್ತು. ಎಲ್ಲರೂ ಕೂಡ ಬಹಳಷ್ಟು ಸುದೀರ್ಘವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ. ಇವತ್ತು ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಹಿರಿಯರು, ಗುರುಗಳಾಗಿರ್ತಕ್ಕಂಥ ಧ್ರುವಣ್ಣ ಸಾಹೇಬ್ರ ಒಂದು 65ನೇ ಹುಟ್ಟುಹಬ್ಬವನ್ನ ನಂಜನಗೂಡು ತಾಲೂಕಿನ ಹುಲ್ಲಳ್ಳಿ ಬ್ಲಾಕ್ನಲ್ಲಿ ನಾವು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ನಂಜನಗೂಡು ತಾಲೂಕಿನಲ್ಲೇ ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯ ಸರ್ ಅವರೇ, ಅದೇ ರೀತಿ ಮಾನ್ಯ ಚಾಮರಾಜನಗರ ಸಂಸದರು, ಹಿರಿಯರು, ಸೋದರ ಸಮಾನರಾಗಿರ್ತಕ್ಕಂಥ ಸುನಿಲ್ ಬೋಸಣ್ಣ ಅವರೇ, ಅದೇ ರೀತಿ ನಂಜನಗೂಡು ಕ್ಷೇತ್ರದ ಶಾಸಕರು, ಆತ್ಮೀಯ ಸೋದರಾಗಿರ್ತಕ್ಕಂಥ ದರ್ಶನ್ ಧ್ರುವನಾರಾಯಣ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಚಂದ್ರಪ್ಪಣ್ಣ ಅವರೇ, ಅದೇ ರೀತಿ ಮತ್ತೊಬ್ರು ಹಿರಿಯರಾಗಿರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಶ್ರೀಕಂಠಣ್ಣ ಅವರು, ಧ್ರುವಣ್ಣ ಸಾಹೇಬ್ರ ಸ್ನೇಹಿತರು, ಮತ್ತೆ ಕಾವೇರಪ್ಪನವರು, ಮತ್ತೆ ನಮ್ಮ ಜಿಲ್ಲಾ ಉಸ್ತುವಾರಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು, ಜೊತೆಗೆ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಮರ್ಸಮ್ಮಣ್ಣ ಅವರು, ಅದೇ ರೀತಿ AICC ಇನ್ಚಾರ್ಜ್ ಆಗಿರ್ತಕ್ಕಂಥ ನಮ್ಮ ಠಾಕೂರ್ ಸರ್ ಅವರು, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರು, ಗಣ್ಯರು, ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮದ ಹಿರಿಯರು, ಎಲ್ಲ ಕಡೆಯಿಂದನೂ ಬಹುಶಃ ಇವತ್ತು HD ಕೋಟೆಯಿಂದ, ಹುಣಸೂರಿಂದ, ನಂಜನಗೂಡು, ಚಾಮರಾಜನಗರ, ಕೊಳ್ಳೇಗಾಲ, ಅನೂರು ಈ ಭಾಗದಲ್ಲಿ ಬಹಳಷ್ಟು ಜನ ಧ್ರುವಣ್ಣ ಸಾಹೇಬ್ರ ಒಂದು ಅಭಿಮಾನಿಗಳ ಬಳಗ ಇವತ್ತು ನಂಜನಗೂಡು ತಾಲೂಕಿನಲ್ಲಿ ತಾವು ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನ ದರ್ಶನ್ ಧ್ರುವನಾರಾಯಣ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷನೂ ಕೂಡ ಸುಮಾರು 1-1.5 ಸಾವಿರ ಜನಕ್ಕೆ ಒಂದು ಜಾಬ್ಗಳು ಸಿಗ್ತಕ್ಕಂಥ ವ್ಯವಸ್ಥೆ ಆಗಿತ್ತು. ಅದರ ವರ್ಷನೂ ಕೂಡ 850 ಜನಕ್ಕೆ 22-23ನೇ ಸಾಲಲ್ಲಿ ಒಟ್ಟು 3 ವರ್ಷದಿಂದನೂ ಕೂಡ ಸುಮಾರು 3 ವರ್ಷ ಜನಕ್ಕೆ ವಿದ್ಯಾರ್ಥಿಗಳಿಗೆ ಉದ್ಯೋಗನ ಕೊಡಿಸ್ತಕ್ಕಂಥ ಅವಕಾಶವನ್ನ ಧ್ರುವಣ್ಣ ಸಾಹೇಬ್ರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ದರ್ಶನ್ ಧ್ರುವಣ್ಣ ಅವರು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬು ಹೃದಯದ ಅಭಿನಂದನೆಗಳು ಮತ್ತೆ ಧನ್ಯವಾದಗಳನ್ನು ಕೂಡ ನಾವು ತಿಳಿಸಕ್ಕೆ ಇಷ್ಟಪಡ್ತೀವಿ. ಬಹುಶಃ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧ್ರುವಣ್ಣ ಸಾಹೇಬ್ರು ಮತ್ತೆ ತಂದೆಯವರು, ಅಪ್ಪಾಜಿಯವರು HD ಕೋಟೆ ತಾಲೂಕಿನಲ್ಲಿ ಶಾಸಕರಾಗಿದ್ರು, ಸಂಸದರಾಗಿ ಧ್ರುವಣ್ಣ ಸಾಹೇಬ್ರು ಚಾಮರಾಜನಗರ ಸಂಸದರಾಗಿದ್ರು. HD ಕೋಟೆ ಬಹುತೇಕವಾಗಿ ಹಿಂದುಳಿದ ತಾಲೂಕಾಗಿ ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ಅತ್ಯಂತ ಹಿಂದುಳಿದ ತಾಲೂಕಾಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಬ್ರು ಕೂಡ ಜೋಡಿ ಎತ್ತಿನ ರೀತಿ HD ಕೋಟೆ ತಾಲೂಕಿನಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನ ಕೊಟ್ಟಿ ಆ ತಾಲೂಕು ಒಂದು ಅಭಿವೃದ್ಧಿ ಆಗ್ಬೇಕು ಅಂತ ಬಹಳ ವಿಶೇಷವಾದಂತ ಪ್ರೀತಿಯನ್ನ ಇಟ್ಕೊಂಡು, ಅದರಲ್ಲೂ ಕೂಡ HD ಕೋಟೆ ತಾಲೂಕಿಗೆ ಏಕಲವ್ಯ ಶಾಲೆ ಇರಬಹುದು, ಆದರ್ಶ ಶಾಲೆಗಳು ಇರಬಹುದು, ಮುರಾರ್ಜಿ ದೇಸಾಯಿ ಶಾಲೆ ಇರಬಹುದು, ಇವನ್ನೆಲ್ಲವನ್ನು ಕೂಡ 8 ಪಾರ್ಲಿಮೆಂಟ್ ಸೆಗ್ಮೆಂಟ್ ಏನ್ ಬರ್ತದೆ ಅದರಲ್ಲೇ ಆ 8 ಪಾರ್ಲಿಮೆಂಟ್ ಸೆಗ್ಮೆಂಟ್ ಅಲ್ಲಿ HD ಕೋಟೆ ತಾಲೂಕಿಗೆ ಅತಿ ಹೆಚ್ಚು ಹಾಸ್ಟೆಲ್ಗಳು ಕೊಟ್ಟಂತ ವ್ಯಕ್ತಿ ಯಾರು ಇದ್ರೆ ಅದು ಧ್ರುವಣ್ಣ ಸಾಹೇಬ್ರು ಅಂತಾನು ಕೂಡ ಈ ಸಂದರ್ಭದಲ್ಲಿ ನಾವು ಬಹಳ ಹೆಮ್ಮೆಯಿಂದ ನಾವು ಹೇಳಕ್ ಇಷ್ಟಪಡ್ತೀವಿ. ಅದರಿಂದ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಒಂದು ಉದ್ಯೋಗ ಮೇಳವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಬಹುಶಃ ನಾನು ಅವ್ರನ್ನ 2017ನೇ ಸಾಲಿನಲ್ಲಿ ನಾವು ಭೇಟಿ ಮಾಡಿದೆ. ಪ್ರಪ್ರಥಮವಾಗಿ ತಂದೆಯವರು ತೀರೋಗಿದ ನಂತರ ನಮಗೆ ಅವರು ಒಂದು ಪಕ್ಷಕ್ಕೆ ಕರ್ಕೊಂಡು ಬಂದು ಇವತ್ತು ತಾಲೂಕಿನಲ್ಲಿ HD ಕೋಟೆಯಲ್ಲಿ ಶಾಸಕರಾಗಕ್ಕೆ ಸಂಪೂರ್ಣ ಆಶೀರ್ವಾದವನ್ನ ಕೂಡ ನಮ್ಮ ಕುಟುಂಬಕ್ಕೆ, ನನಗೆ ಅವರು ಮಾಡಿಕೊಟ್ಟಿದ್ದಾರೆ. ಅದರಿಂದ ಸಂದರ್ಭದಲ್ಲಿ ಅವ್ರನ್ನ ನಾನು ಸ್ಮರಿಸಿದ ಈ ಒಂದು ಧ್ರುವಣ್ಣ ಸಾಹೇಬ್ರ ಒಂದು ಹುಟ್ಟುಹಬ್ಬ ಪ್ರತಿ ವರ್ಷನೂ ಕೂಡ ಬಹಳ ಅರ್ಥಪೂರ್ಣಕವಾಗಿ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ದರ್ಶನ್ ರವರು ಅವರು ಕೂಡ ಬಹಳ ನಂಜನಗೂಡು ತಾಲೂಕಿನಲ್ಲಿ ಉತ್ತಮವಾಗಿ ಜನಗಳ ಆಶೀರ್ವಾದ ಮಾಡಿದ ನಂತರ ಅವರು ಶಾಸಕರಾದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಕ್ಷೇತ್ರದಲ್ಲಿ ಹೋರಾಟವನ್ನ ಮಾಡಿ ಅನುದಾನಗಳನ್ನ ತಂದು ಬಹಳ ಉತ್ತಮವಾದಂಥ ಕೆಲಸವನ್ನ ನಂಜನಗೂಡು ಕ್ಷೇತ್ರಕ್ಕೆ ಅವರು ಶ್ರಮಿಸ್ತಿದ್ದಾರೆ. ಅವ್ರಿಗೂ ಕೂಡ ಇನ್ನೂ ರಾಜಕೀಯ ಭವಿಷ್ಯ ಇನ್ನೂ ಉತ್ತಮವಾಗಲಿ ಅಂತ ಹಾರೈಸಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಅವಕಾಶನ ಮಾಡಿಕೊಟ್ಟಂತ ಧ್ರುವಣ್ಣ ಸಾಹೇಬ್ರ ಅಭಿಮಾನಿಗಳ ಬಳಗಕ್ಕೆ ತುಂಬ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸಿರಿ. ಜೈ ಕರ್ನಾಟಕ.